ನಾನು ಮತ್ತು ನನ್ನ ಸುತ್ತ ಇರೋರು ಸಾಚಾ ಎಂದ ಜಮೀರ್ಗೆ ಬಿತ್ತು ಏಟು. ನನಗೆ ಬಡವರ ಹಣ ತಿನ್ನೋ ದಾರಿದ್ರ್ಯ ಬಂದಿಲ್ಲ ಎಂದಿದ್ದ ಜಮೀರ್ ಅಹ್ಮದ್ ಖಾನ್. ಆದರೆ ತಾನು 100% ಸತ್ಯ ಹರಿಶ್ಚಂದ್ರ ಅಲ್ಲ ಎಂದಿದ್ರು ಜಮೀರ್ ಅಹ್ಮದ್ ಖಾನ್. ಈ ಬೆನ್ನಲ್ಲೇ ಸಚಿವ ಜಮೀರ್ ಕ್ಷೇತ್ರದ ಬೃಹತ್ ಅಕ್ರಮ ಒಂದು ಬಠಾ ಬಯಲಾಗಿದೆ. ಹಾಗಾದರೆ ಏನದು ಅಕ್ರಮ? ಆ ಬೃಹತ್ ಬ್ರಹ್ಮಾಂಡ ಅಕ್ರಮ ಏನು? ನಾನು ಸತ್ಯ ಹರಿಶ್ಚಂದ್ರ ಅಂತೂ ಅಲ್ಲ, ಆದರೆ ನನ್ನಿಂದಲೂ ಪ್ರಮಾದ ಆಗುತ್ತೆ ಅಂತ ಅದರ ಅರ್ಥ. ನಾನು ಕೂಡ ಸಾಚಾ, ನನ್ನ ಅಕ್ಕಪಕ್ಕದಲ್ಲಿ ಯಾರ್ಯಾರು ಕೂತ್ಕೋತಾರೋ, ನನ್ನ ಜೊತೆ ಯಾರ್ಯಾರು ಓಡಾಡ್ತಾರೋ ಎಲ್ಲರೂ ಕೂಡ ಸಾಚಾ ಅನ್ನೋ ತರಹ ಮಾತನಾಡಿದ್ರು. ಆದರೆ ಅವರದ್ದೇ ಕ್ಷೇತ್ರದಲ್ಲಿ ಮತ್ತೊಂದು ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣದ ವಿಚಾರ ಬೆಳಕಿಗೆ ಬಂದಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಕಾಮಗಾರಿಗಳಲ್ಲೂ ಕೂಡ ಹಗರಣ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. 47 ಕಾಮಗಾರಿಗಳಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರತಕ್ಕಂಥ ಆರೋಪವೂ ಕೂಡ ಈಗ ಕೇಳಿಬರ್ತಾ ಇದೆ. ಇನ್ನು ಕನ್ಸ್ಟ್ರಕ್ಷನ್ ಮಾಡದೆ ಗುತ್ತಿಗೆದಾರರಿಗೆ 55 ಕೋಟಿ ಹಣ ಬಿಡುಗಡೆ. ಒಂದು ಕಾಮಗಾರಿಯ ಗುತ್ತಿಗೆ ಅಥವಾ ಒಂದು ಕಾಮಗಾರಿ ಹಂತ ಹಂತವಾಗಿ ಬಿಲ್ ಮಂಜೂರಾಗಬೇಕು. ಅಪೂರ್ಣವಾದ ಕಾಮಗಾರಿಗೆ ಸಂಪೂರ್ಣ ಬಿಲ್ ಅನ್ನ ಮಂಜೂರು ಮಾಡಿಕೊಡುದು. ನನಗೆ ಬಡವರ ಹಣ ಪಡೆದುಕೊಳ್ಳೋ ದಾರಿದ್ರ್ಯ ಇಲ್ಲ, ನಾನು 100% ಸತ್ಯ ಹರಿಶ್ಚಂದ್ರನೂ ಅಲ್ಲ. ಈ ಬೆನ್ನಲ್ಲೇ ಸಚಿವ ಜಮೀರ್ ಕ್ಷೇತ್ರದ ಬೃಹತ್ ಅಕ್ರಮವೊಂದು ಬಠಾ ಬಯಲಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಕಾಮಗಾರಿಗಳಲ್ಲಿ ಹಗರಣವೊಂದು ನಡೆದಿದೆ. 47 ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿರೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಾಮಗಾರಿ ಮಾಡದೆ ಗುತ್ತಿಗೆದಾರರಿಗೆ 55 ಕೋಟಿ ಹಣ ಬಿಡುಗಡೆ ಹಾಗಾದ್ರೆ ಆಗಿತ್ತಾ? ಕಾಮಗಾರಿ ಮಾಡದಿದ್ರು ಅಪೂರ್ಣ ಕಾಮಗಾರಿಗೂ 19 ಗುತ್ತಿಗೆದಾರರಿಗೆ 55 ಕೋಟಿ. ಗುತ್ತಿಗೆದಾರರ ಜೊತೆ ಬಿಬಿಎಂಪಿ ಎಇ ಶಾಮೀಲು ಆರೋಪ. ರಾಜಕೀಯ ಪ್ರಭಾವ ಬಳಸಿ 55 ಕೋಟಿ ಬಿಡುಗಡೆ ಮಾಡಿಸಿದ್ದ ಆರೋಪ. ಸಚಿವ ಜಮೀರ್ ವಿರುದ್ಧ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ದೂರು ಕೊಟ್ಟ ಎನ್ಆರ್ ರಮೇಶ್. ದಾಖಲೆ ಸಮೇತ ದೂರು ನೀಡಿದ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್. ನಾನು ನನ್ನ ಸುತ್ತ ಇರೋರೆಲ್ಲರೂ ಸಾಚಾ. ನಿನ್ನೆ ಫ್ರೀಡಂ ಟಿವಿ ಸಾಕಷ್ಟು ತೀಕ್ಷ್ಣವಾದ ಪ್ರಶ್ನೆಯನ್ನ ಕೇಳಿತ್ತು ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರ ಜೊತೆ. ನನಗೆ ಬಡವರ ಹಣ ತಿನ್ನುವಂತಹ ದಾರಿದ್ರ್ಯ ಇಲ್ರಿ ಅಂತ ಹೇಳಿದ್ರು ಯಾರು? ಬಿಜೆಡ್ ಜಮೀರ್ ಅಹ್ಮದ್ ಖಾನ್. ಆದರೆ ಅವರದ್ದೇ ಕ್ಷೇತ್ರದಲ್ಲಿ ಬಹುದೊಡ್ಡ ಹಗರಣವೊಂದು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಆ ಹಗರಣ ಏನು? ಗುತ್ತಿಗೆದಾರರ ಜೊತೆ ಬಿಬಿಎಂಪಿ ಎಇ ಶಾಮೀಲು ಆರೋಪ. ರಾಜಕೀಯದ ಪ್ರಭಾವವನ್ನು ಬಳಸಿಕೊಂಡು 55 ಕೋಟಿ ಬಿಡುಗಡೆ ಮಾಡಿಸಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಈಗ ಎನ್ಆರ್ ರಮೇಶ್ ದೂರನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಂಟ್ರಾಕ್ಟರ್ಗಳಿಗೆ ಕೋಟ್ಯಾಂತರ ರೂಪಾಯಿ ಬಿಲ್ ಮಂಜೂರು ಮಾಡಿಕೊಟ್ರ? ರಾಜಕೀಯದ ಪ್ರಭಾವವನ್ನು ಬಳಸಿ ರಾಜಕೀಯವನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರ ದುರುಪಯೋಗಪಡಿಸಿಕೊಂಡು ಈ ತರಹದ ಒಂದು ಹಣ ರಿಲೀಸ್ ಮಾಡಿಕೊಟ್ರ? ಕಾಮಗಾರಿ ಮಾಡದಿದ್ರೂ ಕೂಡ ಕಾಮಗಾರಿ ಆಗಿಲ್ಲ. 19 ಗುತ್ತಿಗೆದಾರರಿಗೆ ಅರ್ಥಾತ್ ಕಾಂಟ್ರಾಕ್ಟರ್ಗಳಿಗೆ 55 ಕೋಟಿ ರೂಪಾಯಿ ಹಣ, 1-2 ಲಕ್ಷ ಅಲ್ಲ, 55 ಕೋಟಿ ರೂಪಾಯಿ ಹಣ. ಗುತ್ತಿಗೆದಾರರು ಕಾಮಗಾರಿಯನ್ನು ಆರಂಭ ಮಾಡಬೇಕು. ಆರಂಭ ಆದ ನಂತರ 40%ಕ್ಕೂ ಹೆಚ್ಚು ಕೆಲಸ ಅಲ್ಲಿ ಆಗಿರಬೇಕು. ಅದಾದ ನಂತರ ಹಂತ ಹಂತವಾಗಿ ಬಿಲ್ ಮಂಜೂರಾಗಬೇಕು. ಅದು ಕೂಡ ಏಕಕಾಲಕ್ಕೆ ಎಲ್ಲ ಹಣವೂ ಬಿಡುಗಡೆ ಮಾಡಕೂಡದು. ಅದು ಕೂಡ ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ, ಗೋಲ್ಮಾಲ್ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ 19 ಗುತ್ತಿಗೆದಾರರು ಕಾಮಗಾರಿ ಕಂಪ್ಲೀಟ್ ಮಾಡಿಲ್ಲ. ಅದೊಂದು ಅಪೂರ್ಣ ಕಾಮಗಾರಿ. 10% ಕಾಮಗಾರಿ ಆಗದ ಒಂದು ಕಾಮಗಾರಿಗೆ, ಅದರಲ್ಲೂ 19 ಗುತ್ತಿಗೆದಾರರಿಗೆ 1-2 ಕೋಟಿ ಅಲ್ಲ, 55 ಕೋಟಿ ಹಣ ರಿಲೀಸ್ ಆಗಿದೆ ಎನ್ನೋ ಆರೋಪ. ದಾಖಲೆಯನ್ನು ಇಟ್ಕೊಂಡು ಎನ್ಆರ್ ರಮೇಶ್ ಈಗ ದೂರನ್ನು ಕೊಟ್ಟಿರುವಂತಹದ್ದು. ನಿನ್ನೆಯಷ್ಟೇ ಅವರು ಹೇಳಿ ಅವರು ಬಾಯಿನೂ ಕೂಡ ಇನ್ನೂ ಸರಿಯಾಗಿ ರೆಡಿಯಾಗಿರ್ಲಿಕ್ಕಿಲ್ಲ. ಕಾರಣ ಅಷ್ಟು ಅರಚ್ಕೊಂಡೇ ಹೇಳಿದ್ರು ಅವರು. ನಾನು ಸತ್ಯ ಹರಿಶ್ಚಂದ್ರ ಅಂತಲೂ ಹೇಳ್ತಾ ಇಲ್ಲ, ನಾನು ಸಾಚಾ, ನನ್ನ ಜೊತೆಲಿರೋರು ಕೂಡ ಸಾಚರೆ. ನನಗೆ ಬಡವರ ಹಣವನ್ನು ಪಡೆಯುವಂತಹ ದಾರಿದ್ರ್ಯ ನನಗಿಲ್ಲ. ಹೌದು, ಅದು ಕರ್ನಾಟಕಕ್ಕೆ ಗೊತ್ತು ನಿಮ್ಮ ಶ್ರೀಮಂತಿಕೆ ಎಷ್ಟಿದೆ ಅನ್ನುವಂತಹದ್ದು. ಸೊ ನಿಮಗೆ ಆ ದಾರಿದ್ರ್ಯ ಇಲ್ಲ. ಆದರೆ
ಕಾಂಟ್ರಾಕ್ಟರ್ಗಳಿಗೆ 55 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಕೊಟ್ಟಿದ್ದೀರಿ. ಇದಕ್ಕೆ ಏನಾದರೂ ಅಪೇಕ್ಷೆಯನ್ನು ಇಟ್ಟಿದ್ರಾ? ಬಿಡುಗಡೆ ಯಾಕೆ ಮಾಡಿಕೊಟ್ರಿ? ಹಿಂಗೆ ಬಿಡುಗಡೆ ಮಾಡಿ ಕೊಡಬಹುದಾ? ಅಪೂರ್ಣ ಕಾಮಗಾರಿಗೆ, ಕಂಪ್ಲೀಟ್ ಆಗದ ಕನ್ಸ್ಟ್ರಕ್ಷನ್ಗೆ ಇಷ್ಟು ಪ್ರಮಾಣದ ಹಣವನ್ನು ಬಿಡುಗಡೆ ಹೆಂಗೆ ಮಾಡಿಕೊಟ್ರಿ? ಇದಕ್ಕೇನು ಉತ್ತರ ಕೊಡ್ತೀರಿ? ನಿಮ್ಮ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನು ಬಳಸ್ಕೊಂಡೇ ನೀವು ಈ ಕೆಲಸ ಮಾಡಿದ್ರ? ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲದೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಇ, ಡಬಲ್ಇ ಎಲ್ಲರೂ ಶಾಮೀಲಾಗಿರ್ತಾರೆ. BBMPಯ ಎಇ ನೀವೆಲ್ಲರೂ ಪ್ರಶ್ನಾರ್ಹರು. ಅವರ ಶಾಮೀಲು ಕೂಡ ಈ ಆರೋಪದಲ್ಲಿ ಕೇಳಿ ಬರ್ತಾ ಇದೆ. NR ರಮೇಶ್ ಎಲ್ಲ ದಾಖಲೆಗಳ ಸಹಿತ ಈಗ ದೂರನ್ನು ಕೊಟ್ಟಿದ್ದಾರೆ. ಸಚಿವ ಜಮೀರ್ ವಿರುದ್ಧ ಲೋಕಾಯುಕ್ತಕ್ಕೆ NR ರಮೇಶ್ ದೂರು. ಲೋಕಾಯುಕ್ತ IGP ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ದೂರು ಕೊಟ್ಟಂತ NR ರಮೇಶ್ ದಾಖಲೆ ಸಮೇತ ದೂರು ನೀಡಿದ ಬಿಜೆಪಿ ಮುಖಂಡ NR ರಮೇಶ್ ಒಟ್ಟಾರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ ಬೇರೆ ಬೇರೆ ಮಜಲುಗಳಲ್ಲಿ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.